सत्याय राघवेन्द्राय सत्यधर्मरताय च। How is it to help me? Oh, ಹಾಯ್ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ತುಂಬಾ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಸಹನಾ. ನೀವು ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಆನ್ಲೈನ್ ಅರ್ನಿಂಗ್ ಪ್ಲಾಟ್ಫಾರ್ಮ್ ಬಗ್ಗೆ ಪ್ರಮೋಟ್ ಮಾಡ್ತಿರುವಾಗ ರೀಲ್ಸ್ ಅಲ್ಲಿ ಪ್ರೊಫೈಲ್ ಅಲ್ಲಿ ನೋಡೇ ಇರ್ತೀರಾ. ಹಾಗೆ ತುಂಬಾ ಜನ ನನ್ಗೆ ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಇರಿ ಅಂತ ಕೇಳ್ತಾ ಇದ್ರಿ. ಹಾಗೆ ನನ್ಗೂ ಕೂಡ ಅನ್ಸ್ತಾ ಇತ್ತು, ನಾನು ಯಾಕೆ ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಆಗಿರ್ಬಾರ್ದು, ಯೂಟ್ಯೂಬ್ ಅಲ್ಲೂ ಯಾಕೆ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಹಂಗಾಗಿ ನನ್ನ ಫಸ್ಟ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನನ್ನ ಫ್ರೆಂಡ್ಸ್ ಹತ್ರ ನಾನು ಯೋಚನೆ ಮಾಡಿ ಮಾತಾಡಿದಾಗ ಅವ್ರು ಕೊಟ್ಟ ಸಜೆಷನ್ ಏನಪ್ಪಾ ಅಂದ್ರೆ ದಟ್ ನೀನ್ ಯಾಕೆ ನಿನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋನ ಅಥವಾ ವ್ಲಾಗ್ ನ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದಾಗ ಸ್ಟಾರ್ಟ್ ಮಾಡಬಾರ್ದು ಅಂತ ಸಜೆಷನ್ ಬಂತು. ಸೊ ಹಂಗಾಗಿ ನಾವು ಹವೆವರ್ ಇವಾಗ ಒಂದು ಬ್ಯೂಟಿಫುಲ್ ಡಿವೈನ್ ಪ್ಲೇಸ್ ಗೆ ಹೋಗ್ತಾ ಇದೀವಿ. ದಟ್ ಈಸ್ ಮಂತ್ರಾಲಯ. ನಾವು ರಾಯರನ್ನ ನೋಡುವಾಗ್ಲೇ ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋನ ಸ್ಟಾರ್ಟ್ ಮಾಡಿ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ನಾನ್ ಭಾವಿಸಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಲವ್ ಅಂಡ್ ಸಪೋರ್ಟ್ ಕೊಟ್ಟಿದ್ದೀರಾ. ಹಾಗೆ ಯೂಟ್ಯೂಬ್ ಅಲ್ಲೂ ಕೂಡ ನಿಮ್ಮ ಲವ್ ಅಂಡ್ ಸಪೋರ್ಟ್ ಹೀಗೆ ಇರ್ಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಂತೀನಿ. ಸೊ ಲೆಟ್ಸ್ ಡೋಂಟ್ ವೇಸ್ಟ್ ಅವರ್ ಟೈಮ್, ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಟುಡೇ. ಸೊ ನಾವಿವಾಗ ಸ್ನಾನ ಮಾಡಿ ರೆಡಿ ಆಗಿದ್ದೀವಿ ಆಲ್ರೆಡಿ. ಇವಾಗ ಸ್ವಲ್ಪ ಪ್ಯಾಕಿಂಗ್ ಮಾಡೋದ್ ಬಾಕಿ ಇದೆ, ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ಬೇಗ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು. ಯಾಕಂದ್ರೆ PG ಬೇಗ ಕ್ಲೋಸ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಗೇಟ್ ಕ್ಲೋಸ್ ಆಗೋಕ್ಕೂ ಮುಂಚೆ ನಾನು ನನ್ನ ಫ್ರೆಂಡ್ ಮನೆಗೆ ಹೊರಟ್ಬಿಡ್ತೀನಿ. ಬನ್ನಿ, ಅರ್ಧ ಪ್ಯಾಕಿಂಗ್ ಇದೆ, ಅದನ್ನ ಮುಗಿಸ್ಕೊಂಡ್ಬಿಡೋಣ ಇಷ್ಟ ಅನ್ಕೊಂತೀನಿ. ಸೊ ನಾನ್ ಯೂಶುವಲ್ ಆಗಿ ಎಲ್ಲೇ ಹೋದ್ರು ನನ್ನ ಜರ್ನಲ್ ಬೇಕಾದ ಪೆನ್ ನ ಕ್ಯಾರಿ ಮಾಡ್ತೀನಿ. ಸೊ ಅದನ್ನ ಮಿಸ್ ಮಾಡದೆ ಇಟ್ಕೊಂತಾ ಇದೀನಿ. ಓಕೆ, ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ನನ್ನ ಫ್ರೆಂಡ್ ಬಂದಿದ್ದಾರೆ ನನ್ನನ್ನ ಪಿಕ್ ಮಾಡಕ್ಕೆ. ಸೊ ಬೇಗ ಅವ್ರ ಮನೆಗೆ ಹೋಗ್ಬಿಡೋಣ, ಯಾಕಂದ್ರೆ PG ಕ್ಲೋಸ್ ಆಗುತ್ತೆ ಅಂತ ಅವಾಗ್ಲೇನೆ ಹೇಳ್ದೆ. ಸೊ ಕಮಾನ್, ಲೆಟ್ಸ್ ಗೋ. ಸಿ ಹೂ ಕೇಮ್ ಟು ಪಿಕ್ ಮೀ, ಸೇ ಹಾಯ್. ಅಲ್ಲಿಂದ ನಾವು ಅವ್ರ ಮನೆಗೆ ಹೋದ್ವಿ. ಅಲ್ಲಿ ಹೋಗಿ ಬೇಗನೆ ಊಟ ಮುಗಿಸ್ಕೊಂಡು ಇನ್ನೊಂದಿಷ್ಟು ಪ್ಯಾಕಿಂಗ್ ಇತ್ತು ಅದೆಲ್ಲ ಮುಗಿಸಿ ಬೇಗನೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಎಲ್ಲ ಕ್ಯಾಚ್ ಮಾಡಿ ಸೆಟಲ್ ಆದ್ವಿ. ಹಾಗೆ ಒಂದು ಸ್ವಲ್ಪ ಹೊತ್ತು ನಗಾಡ್ಕೊತ ಟೈಮು ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನಂತರ ನಮ್ಮ ಸೀಟ್ಗೆ ನಾವು ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ ಹಾಗೆ ಬೆಳಗ್ಗೆ 7 ಗಂಟೆಗೆಲ್ಲ ನಾವು ಮಂತ್ರಾಲಯ ರೀಚ್ ಆಗಿಬಿಟ್ಟಿದ್ವಿ. ಹಾಯ್, ಗುಡ್ ಮಾರ್ನಿಂಗ್. Good morning. So we have arrived. Ishtu rush ಇದೆ ರೈಲ್ವೆ ಸ್ಟೇಷನ್. ಇವಾಗ ಆಟೋದಲ್ಲಿ ಮಂತ್ರಾಲಯ ಮಠಕ್ಕೆ ಹೋಗ್ತಾ ಇದೀವಿ. ನಾನು ನಿಮ್ಗೆ ರೈಲ್ವೆ ಸ್ಟೇಷನ್ ಎಷ್ಟು ರಶ್ ಇದೆ ಅಂತೆಲ್ಲ ತೋರಿಸ್ದೆ. ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬೇಗ ಬೇಗ ಹೋಗಿ ಬೇಗ ಬೇಗ ರೆಡಿ ಆಗಿ ದೇವ್ರ ದರ್ಶನ ತಗೊಳ್ಳೋಣ. ಆಟೋದಲ್ಲಿ ಮಠಕ್ಕೆ ಹೋಗ್ತಾ ಇದೀವಿ. ಹಾಗೆ ವಿ ಆರ್ ಮೀಟಿಂಗ್ ಸಂಬಡಿ ಸ್ಪೆಷಲ್. ಸೇ ಹಾಯ್. ಅಲ್ಲೇರೋ ಇಂಟಿಂಟ್ ನೋಡ್ತಾ ಇದಾರೆ. ಅರ್ಲಿ ಮಾರ್ನಿಂಗ್ ಅಲ್ಲಿ ಶೇರ್ ಆಟೋದಲ್ಲಿ ಕುತ್ಕೊಂಡು 10 ಕಿಲೋಮೀಟರ್ಸ್ ರೈಲ್ವೆ ಸ್ಟೇಷನ್ ಇಂದ ರಾಘವೇಂದ್ರ ಮಠದವರೆಗೂ ನಾವು ಖುಷಿಯಾಗಿ ಹೋದ್ವಿ. ಹೋಗುವಾಗ ಅದೇನೋ ಖುಷಿ ಆಗ್ತಾ ಇತ್ತು, ಏನೋ ಪಾಸಿಟಿವ್ ವೈಬ್ ಪಾಸ್ ಆಗ್ತಾ ಇದೆ ಅನಿಸ್ತಾ ಇತ್ತು. ಒಂದು ವರ್ಷದ ನಂತರ ಹೋಗ್ತಾ ಇದ್ದೆ, ನೋಡಿ ತುಂಬಾ ತುಂಬಾ ತುಂಬಾನೇ ಖುಷಿ ಆಯ್ತು ನನ್ಗಂತೂ. ರಾಘವೇಂದ್ರ ಮಠಕ್ಕೆ ಹೋಗೋದು ಅಂದ್ರೇನೆ ಖುಷಿ ವಿಷಯ ನನಗೆ. ಸೊ ನಾವ್ ಇವಾಗ ತುಂಬಾ ಕಷ್ಟಪಟ್ಟಿ ಒಂದು ಒಳ್ಳೆ ರೂಮ್ ನ ಸೆಲೆಕ್ಟ್ ಮಾಡಿ ಇವಾಗ ಒಂದ್ ಒಳ್ಳೆ ರೂಮಿಗೆ ಬಂದಿದೀವಿ. ತೋರಿಸ್ತೀನಿ. ಇಷ್ಟು ಹುಡುಕಿದ್ಮೇಲೆ ವಿ ಗಾಟ್ ಅ ಗುಡ್ ರೂಮ್. ಸೊ ನಾವ್ ಇವಾಗ ರೆಡಿ ಆಗ್ಬಿಟ್ಟು ಬೇಗ ಬೇಗ ಹೋಗಿ ದೇವ್ರ ದರ್ಶನ ಮಾಡ್ತೀವಿ. ಸೊ ನಾವಿವಾಗ ಸ್ನಾನ ಮುಗಿಸಿ ಹೊಸ ಡ್ರೆಸ್ ಹಾಕೊಂಡು ರೆಡಿ ಆಗಿದೀವಿ.
ಫುಲ್ ಡ್ರೆಸ್ ಕಂಪ್ಲೀಟ್ ಆಗಿ ಕಾಣಿಸ್ತಿಲ್ಲ ಅನ್ಸುತ್ತೆ. ಒಂದ್ ವಿಡಿಯೋ ಅದನ್ನು ಕ್ಲಿಪ್ ತಗೊಂಡು ಹಾಕ್ತೀನಿ. ಹಾಗೆ ಈ ಡ್ರೆಸ್ ಆಕ್ಚುಲಿ ನನ್ನ ಬರ್ಡೇ ಅಂತ ತಗೊಂಡಿದ್ದು, ಅವತ್ತು ಹಾಕೊಳಕ್ ಆಗಿರ್ಲಿಲ್ಲ ಅಂತ ಇವತ್ತು ಹೆಂಗೋ ಟೆಂಪಲ್ ಬಂದಿದೀನಿ ಅಂತ ಹಾಕೊಂಡಿದೀನಿ. ಸೊ ಹಾಗೆ ಈ ಡ್ರೆಸ್ ಸೆಲೆಕ್ಟ್ ಮಾಡಿದವರು ಒಬ್ರು ಸ್ಪೆಷಲ್ ಪರ್ಸನ್ ಇದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಓಕೆನಾ? ಹಾಯ್, ಹೇಗಿದೆ ಮಂತ್ರಾಲಯಕ್ಕೆ ಬಂದಿರೋ ಫೀಲಿಂಗು? ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಈ ವರ್ಷ 2 ಸತಿ ಬಂದಿದ್ದೀನಿ ಮಂತ್ರಾಲಯಗೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಹೇಗ್ ಕಾಣಿಸ್ತಿದೆ ನಂಗೆ ಡ್ರೆಸ್? ಮಸ್ತ್ ಇದೆ ನಿಜವಾಗ್ಲೂ. ನಿಜವಾಗ್ಲೂ. ಸೆಲೆಕ್ಟ್ ಮಾಡಿದ್ದು ಅಂತ ಹೇಳ್ತಾ ಇದ್ದೀರಾ? ನೋ ನೀನ್ ಹಾಕೊಂಡಿರೋದಕ್ಕೆ ಮಸ್ತ್ ಕಾಣಿಸ್ತಾ ಇದೆ. ನೋಡಿದ್ರಾ ಇವ್ರು ನನ್ನ ಮೇಲೆ ಓಕೆ ಓಕೆ, ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್. ಕೊಡಿ. ನೆಕ್ಸ್ಟ್ ಟ್ರಿಪ್ ಬೇಗ ದೇವಸ್ಥಾನಕ್ಕೆ ಹೋಗ್ಬಿಡೋಣ, ಲೇಟ್ ಆಗ್ತಾ ಇದೆ. ನಾವ್ ಇವಾಗ ದರ್ಶನ ಮುಗಿಸ್ಕೊಂಡು ಪ್ರಸಾದನೂ ತಿನ್ಕೊಂಡ್ ಬರ್ತಾ ಇದೀವಿ. ಯಾಕಂದ್ರೆ ನಾನ್ ಲಾಸ್ಟ್ ಟೈಮ್ ಕೂಡ ಬಂದಾಗ ಪ್ರಸಾದ ತಿನ್ನಕ್ ಆಗಿರ್ಲಿಲ್ಲ, ಹಾಗೆ ಹೋಗಿದ್ದೆ. ಯೂಶಲ್ ಆಗಿ ನಾನು ವರ್ಷಕ್ಕೊಂದ್ಸತಿ ರಾಯರನ್ನ ನೋಡಕ್ ಬರ್ತಾ ಇರ್ತೀನಿ, ಪ್ರಸಾದ ತಿನ್ನಕ್ ಆಗಿರ್ಲಿಲ್ಲ. ಇವತ್ತು ದರ್ಶನ ಮುಗಿಸ್ಕೊಂಡು ಪ್ರಸಾದನೂ ತಿನ್ಕೊಂಡ್ ಬರೋಣ. ಹಾಗೆ ಎಷ್ಟಾಗುತ್ತೋ ಅಷ್ಟು ರಾಯರ್ ಮಠನ ಟೂರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನಿಮ್ಗೆಲ್ಲರಿಗೂ ಗೊತ್ತು ಅಲ್ಲಿ ಕ್ಯಾಮ್ರಾಸ್ ಅಲ್ಲೋ ಇರಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ನನ್ ಕಂಪ್ಲೀಟ್ ಔಟ್ಫಿಟ್. ಚೆನ್ನಾಗಿ ಕಾಣಿಸ್ತಿದೀನಿ ಅಂತ ಅನ್ಕೊಂತೀನಿ. ಸೊ ಇಲ್ಲಿ ಇನ್ನು ಬೇರೆಯವರು ಅವ್ರ ಔಟ್ಫಿಟ್ ತೋರಿಸ್ಬೇಕು ಅಂತ ತುಂಬಾ ರೆಡಿ ಆಗ್ತಾ ಇದಾರೆ. ಪ್ಲೀಸ್ ಅವ್ರನ್ನ ತೋರಿಸಿ ಹೇಗ್ ರೆಡಿ ಆಗ್ತಾ ಇದಾರೆ, ಮದ್ವೆಗ್ ರೆಡಿ ಆಗೋ ತರ ಆಗ್ತಾ ಇದಾರೆ. ನೀವು ನೋಡ್ಬೋದು, ಅಲ್ಲೊಬ್ರು ಅವ್ರ ಔಟ್ಫಿಟ್ ನಾನು ತೋರಿಸ್ಬಿಡ್ತೀನಿ, ಬನ್ನಿ. ಇವ್ರ ಮದ್ವೆ ಗಂಡು ನಂಬರ್ 1, ಇವರು ಮದ್ವೆ ಗಂಡು ಫ್ರೆಂಡ್ ನಂಬರ್ 1. ಓಕೆ. ಮಠದ ಹತ್ರ ಹೋಗಿ ನಾಮ ಹಾಕ್ಸ್ಕೊಳ್ಳೋಣ ಅಂತ ಅಜ್ಜಿ ಹತ್ರ ಹೋದ್ವಿ. ಅಜ್ಜಿ ವಿಡಿಯೋ ತೆಗಿತೀವಿ ತಕ್ಷಣ ಫುಲ್ಲು ಸ್ಮೈಲ್ ಆಗಿ ಫೋಟೋಗೆ ಕ್ಯಾಮ್ರಾಗೆ ಪೋಸ್ ಕೊಡ್ತಾಯಿದ್ರು. ನಮಗೂ ತುಂಬ ಖುಷಿ ಆಗ್ತಾಯಿತ್ತು ಶೂಟ್ ಮಾಡೋಕ್ಕೆ. ಸೊ ಅಲ್ಲಿಂದ ನಾಮ ಹಾಕ್ಸ್ಕೊಂಡಿದ್ದ ತಕ್ಷಣ ಅಲ್ಲೇ ನಿಂತಿದ್ದ ಒಂದು ಹಸು ನಮ್ಮನ್ನು ಮುಟ್ತಾ ಇತ್ತು, ಅಂದರೆ ಹತ್ರನೇ ಇತ್ತು. ಸೊ ಅದನ್ನು ಮಾತಾಡಿಸಿದ್ವಿ, ನಮಸ್ಕಾರ ಮಾಡಿದ್ವಿ, ಖುಷಿ ಆಯಿತು ತುಂಬಾ. ಶರಣು ಶರಣು ಗುರು ರಾಘವೇಂದ್ರ ಶರಣು, ಶರಣು 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 ಗುರು ಸಾರ್ವಭೌಮ ಶರಣು. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಅಲ್ಲಿ ಕ್ಯಾಮ್ರಾಸ್ ಏನೂ ಅಲೋ ಇರಲಿಲ್ಲ, ಬಟ್ ಆದರೂ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ, ಹಾಗೆ ರಾಯರನ್ನು ಕ್ಯಾಪ್ಚರ್ ಮಾಡಿದೆ. ಒಳ್ಳೆ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಊಟದ ಹಾಲ್ ಕಡೆಗೆ ಹೋಗಿ ಪ್ರಸಾದ ಊಟ ಮಾಡೋಣ ಅಂತ ಊಟದ ಹಾಲ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಕ್ಯೂ ಏನೋ ಇತ್ತು, ಬಟ್ 5 ನಿಮಿಷ ಮಾತ್ರ ನಿಂತ್ಕೊಂಡು ನಾವು ಕ್ಯೂ ಇಂದ ಊಟನ ತಗೊಂಡು ಪ್ರಸಾದ ತಿಂದು ಅಲ್ಲಿಂದ ಬಾಯ್ಸ್ಗೆ ಯಾರಿಗೂ ಹೊಟ್ಟೆ ತುಂಬಲಿಲ್ಲ ಅನ್ಸುತ್ತೆ. ಸೊ ಪ್ರಸಾದದ ಥರನೇ ತಿಂದು ಮತ್ತೆ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಆಚೆ ಕಡೆ ಹೋಟೆಲ್ಗೆ ಹೋಗಿ ಎಲ್ಲರೂ ಸ್ವಲ್ಪ ಹೊತ್ತು ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಾ ಊಟನೆಲ್ಲ ಮುಗಿಸ್ಕೊಂಡು ಮತ್ತೆ ತಿರ್ಗಾ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ಮಠದ ಕಡೆಗೆ ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ನಗಾಡ್ಕೊಂತ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಕಮಿಂಗ್ ಬ್ಯಾಕ್ ಅಗೇನ್, ನಾವು ದರ್ಶನ ಎಲ್ಲ ಆಗಿ ರೆಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಫೋಟೋಸ್ ತಗೊಳೋದನ್ನ ಮರ್ತ್ ಬಿಟ್ಟಿದ್ವಿ. ಯಾಕಂದ್ರೆ ತುಂಬಾ ಬಿಸಿಲು, ತುಂಬಾ ಹಸ್ಕೊಂಡಿದ್ವಿ. ಊಟ ಮಾಡಿದ ತಕ್ಷಣ ಹೋಗಿ ರೆಸ್ಟ್ ಮಾಡಿ ಇವಾಗ ಕಾಫಿಗೆ ಅಂತ ಬಂದಿದೀವಿ. ಕಾಫಿ ಮುಗಿಸ್ಕೊಂಡು ನಾವು ಫೋಟೋಸ್ ತೆಗಿಯಕ್ಕೆ ಮತ್ತೆ ಮಠದೊಳಗೆ ಹೋಗ್ತಾ ಇದೀವಿ. ಓಕೆನಾ? ಬಟ್ ಇದ್ರಲ್ಲಿ ಏನ್ ಫಾಲ್ಟ್ ಅಂದ್ರೆ ತುಂಬಾ ಮಳೆ ಇದೆ. ಐ ಡೋಂಟ್ ನೋ ನಾನು ಹೇಗ್ ಪಿಕ್ಚರ್ಸ್ ತಗೊಂತೀನಿ ಅಂತ. ತುಂಬಾ ಮಳೆ ಇದೆ. ಲೆಟ್ ಮಿ ಶೋ ಯು. ನೋಡಿರಲ್ಲ, ತುಂಬಾ ಮಳೆ ಇದೆ. ಸೊ ಲೆಟ್ಸ್ ಟ್ರೈ ಅವರ್ ಬೆಸ್ಟ್. ಹೇಗೆ ಪಿಕ್ಚರ್ಸ್ ಬರುತ್ತೆ, ಅಟ್ಲೀಸ್ಟ್ ಒಂದು ಗುಡ್ ಪಿಕ್ಚರ್ ಬೇಕು ಅಂತ ಅನ್ಕೊಂಡಿದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ನಾವಿವಾಗ ಕಾಫಿ ಮುಗಿಸ್ಕೊಂಡು ರಾಯರ್ ಮಠದೊಳಗೆ ಫೋಟೋಸ್ ತಗೊಳ್ಳೋಣ ಅಂತ ಹೋಗಿದ್ವಿ.
ಹಾಗೆ ನಾನು ಲಾಸ್ಟ್ ಕ್ಲಿಪ್ ಅಲ್ಲಿ ಹೇಳಿದ್ದೆ ನಿಮ್ಗೆಲ್ಲರಿಗೂ ಮಠದ ಟೂರ್ ತೋರಿಸ್ತೀನಿ ಅಂತ. ಸೊ ಲೆಟ್ಸ್ ಸಿ ಏನೇನಿದೆ, ಎಷ್ಟು ತೋರ್ಸಕ್ ಆಗುತ್ತೆ ಅಷ್ಟು ನಾನು ತೋರ್ಸಕ್ ಟ್ರೈ ಮಾಡ್ತೀನಿ. ಇದೆಲ್ಲ ವಾಲು, ಇಲ್ಲಿರೋದು ಆರ್ಕಿಟೆಕ್ಟ್ ಏನ್ ಥಿಂಗ್ ಇರುತ್ತೆ ಅದು ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ. ರಾಯರ ಮಠಕ್ ಬರೋದು, ರಾಯರನ್ನ ನೋಡೋದೇ ಒಂದ್ ಖುಷಿ ಅನ್ಸುತ್ತೆ. ಎಷ್ಟು ಚಂದ ಕಾಣಿಸ್ತಿದೆ, ಮಳೆ ಬಂದ್ ನಿಂತಿದೆ, ನೋಡಕ್ ಎಷ್ಟು ಖುಷಿ ಆಗ್ತಾ ಇದೆ. ದ್ವಾರದಿಂದ ಎಂಟ್ರೆನ್ಸ್ ಇಂದ ಮಠಕ್ ಹೋಗೋವರ್ಗುನು ಇಲ್ಲೆಲ್ಲ ವಾಲ್ಸ್ ಇದೇ ತರ ಇದೆ. ಲೈಕ್ ಹಿಸ್ಟಾರಿಕ್ ಥಿಂಗ್ಸ್ ಎಲ್ಲ ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ, ಪೇಂಟಿಂಗ್ಸ್ ಇದೆ, ಆಮೇಲೆ ಶ್ಲೋಕಸ್ ಇದೆ. ಖುಷಿ ಆಗ್ತಿದೆ ನನಗೆ ತುಂಬಾ, ಆಫ್ಟರ್ ಸೋ ಲಾಂಗ್, ಅದು ಇಷ್ಟು ಪೀಸ್ಫುಲ್ ಆಗಿ. ಏನೋ ಮಂತ್ರಾಲಯ, ರಾಯರು, ಈ ವೈಬ್ ಏನೋ ಒಂಥರ ಚಂದ ಅನ್ಸುತ್ತೆ ಅಲ್ವಾ. ಎಷ್ಟು ಖುಷಿ ನನಗೆ ಇಲ್ಲಿ ಬರ್ಬೇಕು ಅಂತ ಅಂದ್ರೆ, ಲೈಕ್ ಲಿಟ್ರಲಿ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್, ಡಿಫ್ರೆಂಟ್ ವೈಬ್. ತುಂಬಾ ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ ನನಗೆ ಇಲ್ಲಿ. ಆಕ್ಚುಲಿ ನಾವು ಬೆಳಗ್ಗೆ ಬಂದಿದ್ದು, ಇವಾಗ ಇನ್ನೇನ್ ಟ್ರೈನಿಗೆ ಟೈಮ್ ಆಗ್ತಿದೆ, 11ಗೆಲ್ಲ ಟ್ರೈನ್ ಇದೆ ನಮ್ಗೆ. ಸೊ ಅಷ್ಟ್ರೊಳಗೆ ಇನ್ನೊಂದ್ಸತಿ ಮಠದ ಹತ್ರ, ಒಳಗೇನು ಹೋಗಲ್ಲ, ಹತ್ರ ಹೋಗಿ ಫೋಟೋಸ್ ತಕೊಳಕ್ ಆಗಿಲ್ಲ ಅಲ್ವಾ, ತಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ಐ ಹೋಪ್ ದೇವಸ್ಥಾನಕ್ ಬಂದು ಯೂಟ್ಯೂಬ್ ವಿಡಿಯೋ ಅಂದ್ರೆ ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಆಗಿ ಸ್ಟಾರ್ಟ್ ಮಾಡಿರೋದು ನನಗೆ ತುಂಬಾ ಪಾಸಿಟಿವ್ ಎನರ್ಜಿ ಅನಿಸ್ತಾ ಇದೆ. ತುಂಬಾ ಖುಷಿನೂ ಆಗ್ತಾ ಇದೆ. ಲೈಕ್ ಇಲ್ಲಿಗೆ ಬಂದು, ಅದು ನನ್ನ ಫೇವ್ರೇಟ್ ಡಿವೈನ್ ಪ್ಲೇಸಿಗೆ ಬಂದು ನನ್ನ ಯೂಟ್ಯೂಬ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋದು. ಐ ನೀಡ್ ಯುವರ್ ಲವ್ ಅಂಡ್ ಸಪೋರ್ಟ್. ನಂಗೆ ಗೊತ್ತು ರಾಯರ್ ಯಾವಾಗ್ಲೂ ನಂಗೆ ಬ್ಲೆಸ್ ಮಾಡ್ತಾರೆ ಅಂತ. ಸೊ ವಿತ್ ದಾಟ್ ನಾನು ನಿಮ್ಮ ಬ್ಲೆಸ್ಸಿಂಗ್ಸ್ನು ಹಾಗೆ ನಿಮ್ ಸಪೋರ್ಟ್ನು ಸೀಕ್ ಮಾಡ್ತೀನಿ. ಸೊ ಓಕೆ, ಲೆಟ್ಸ್ ಟೇಕ್ ದ ಪಿಕ್ಚರ್ಸ್ ನಾವ್. ಅಂಡ್ ಸ್ವಲ್ಪ ದೇವ್ರ ಸಾಮಾನ್ ತಗೊಳಕಿದೆ. ಮಠದ ಆರ್ಕಿಟೆಕ್ಚರ್ನೆಲ್ಲ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಮಠದ ಮುಂದೆನೇ ಹೋಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಸ್ಕೊಂಡೆ. ಹಾಗೆ ನನ್ನ ಫ್ರೆಂಡ್ಸ್ ಜೊತೆನೂ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಸಿದೆ. ಹಾಗೆ ನನ್ನ ಇಬ್ಬರು ಫ್ರೆಂಡ್ಸ್ ಕೂಡ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಸ್ಕೊಂಡ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಇಬ್ಬರು. ವೀಡಿಯೋಸ್ ಆಯಿತು, ಫೋಟೋಸ್ ಆಯಿತು. ಇನ್ನೇನು ಬಾಕಿ ಇದೆ, ನಮ್ಮ 3 ಜನದ ಜೊತೆ ಸೆಲ್ಫಿ ವಿಡಿಯೋ ಬಾಕಿ ಇದೆ ಅಂತ ನಾವು 3 ಜನ ಸೆಲ್ಫಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಹಾಗೆ ಫನ್ ಟೈಮ್ ಮಾಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡ್ತಾ ದೇವ್ರ ಸಾಮಾನು ತೊಗೊಳೋದು ಬಾಕಿ ಇತ್ತು. ಸೊ ನಾವೆಲ್ಲರೂ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಮುಗಿಸ್ಕೊಂಡು ದೇವ್ರ ಸಾಮಾನು ತಗೊಳ್ಳೋಣ ಅಂತ ಹೋದ್ವಿ. ಅಷ್ಟರಲ್ಲಾಗಲೇ ಸಂಜೆ ಆಗೋಗಿತ್ತು. ಸೊ ನಾವಿವಾಗ ರಾಯರ್ದೊಂದು ಮೂರ್ತಿ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ. ಈ ಶಾಪ್ ಅಲ್ಲಿ ಇಷ್ಟ ಆಗ್ಲಿಲ್ಲ, ಅಂದ್ರೆ ಲೈಕ್ ಲೆಟ್ಸ್ ಟ್ರೈ ನೆಕ್ಸ್ಟ್ ಶಾಪ್ ಅಂತ ಹೋಗ್ತಾ ಇದೀವಿ. ನೋಡೋಣ ಎಲ್ಲಿ ಇಷ್ಟ ಆಗ್ಬೋದು ಅಂತ. ನಾನು ತೋರಿಸ್ತೀವಿ ಯಾಕೆ ತಗೊಂಡೆ ಅಂತಾನು ಸಹ. ಸೊ ಇಲ್ಲಿ ಇಲ್ಲ, ಓಕೆ, ಅಲ್ಲಿದೆ ಅನ್ಕೋತೀನಿ. ಲೆಟ್ಸ್ ಸಿ ಎಲ್ಲಿ ಸಿಗ್ಬೋದು ಅಂತ. ನಾವಿವಾಗ ದೇವ್ರ ಐಟಮ್ಸ್ ಎಲ್ಲ ತಗೊಂಡ್ಬಿಟ್ವಿ. ಅದನ್ನ ನಾನು ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ಏನೇನ್ ತಗೊಂಡೆ ಅಂತ. ಹಾಗೆ ಈ ವ್ಯೂ ಅಂತೂ ನಂಗೆ ತುಂಬಾ ಖುಷಿ ಆಗ್ತದೆ ನೋಡಕ್ಕೆ. ನೀವು ನೋಡ್ತಾ ಇರ್ಬೋದು, ಸಂಜೆ ಹೊತ್ತು ಲೈಟಿಂಗ್ ಸಕ್ಕದಾಗಿರುತ್ತೆ. ಸೊ ಇವಾಗ ನಾವು ಇಲ್ಲಿಂದ ಸೀದಾ ರೂಮ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು, ಟ್ರಾವೆಲ್ ಡ್ರೆಸ್ ಹಾಕೊಂಡು, ಊಟ ಮುಗಿಸ್ಕೊಂಡು ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಕ್ಯಾಚ್ ಮಾಡಿ ಮತ್ತೆ ಆಫ್ ಟು ಬ್ಯಾಂಗ್ಳೂರ್. ಅಂಡ್ ನೀವು ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಐ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ವ್ಯೂ ನೋಡಿ ನಿಮಗ್ ತೋರಿಸ್ತಾ ಇರೋದು ನನಗೆ ಇನ್ನೂ ಖುಷಿ ಆಗ್ತಾ ಇದೆ. ಅಂಡ್ ಐ ಹೋಪ್ ಯು ಗೈಸ್ ಆರ್ ಎಂಜಾಯಿಂಗ್ ದಿಸ್.
ಅಲ್ಲಿಂದ ಬೇಗನೆ ಆಚೆ ಬಂದು ಒಂದೊಳ್ಳೆ ಹೋಟೆಲಲ್ಲಿ ಊಟ ಮಾಡಿ ಚೆನ್ನಾಗಿ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡೋ ಅಷ್ಟರಲ್ಲಿ 9:30 10 ಎಲ್ಲ ಆಗೋಗಿತ್ತು. ಸೊ 11ಗೆ ನಮ್ಮ ಟ್ರೈನ್ ಇತ್ತು. ಹಾಗಾಗಿ ನಾವು ಬೇಗ ಊಟ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದು ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಮಂತ್ರಾಲಯಕ್ಕೆ ಸೈನ್ ಆಫ್ ಮಾಡಿ ರಾಯರ ಹತ್ರ ಮತ್ತೊಮ್ಮೆ ನಮ್ಮನ್ನು ಬೇಗ ಕರ್ಸ್ಕೊಳಪ್ಪ ಅಂತ ಬೇಡ್ಕೊಂತ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಲಾಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ನಾವು ಬೆಳಗ್ಗೆನೆ ರೀಚ್ ಆದ್ವಿ. ರಾತ್ರಿ 11:30 ಟ್ರೈನ್ ಬೋರ್ಡ್ ಮಾಡಿ ಬೆಳಗ್ಗೆ 7:30 ರೀಚ್ ಆಗಿ, ಹಾಗೆ ದೇವ್ರ ಸಾಮಾನು ಏನೇನು ತಂದೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ, ಅದನ್ನೆಲ್ಲದನ್ನು ಈ ಕ್ಲಿಪ್ಪಲ್ಲಿ ತೋರಿಸ್ತಾ ಹೋಗ್ತೀನಿ. ಆ್ಯಕ್ಚುಲಿ ಇದೊಂದು ಲಾಫಿಂಗ್ ಬುದ್ಧ ತಗೊಂಡೆ, ನೀವು ನೋಡ್ತಾ ಇರ್ಬೋದು. ಇದನ್ನ ತುಂಬ ದಿನದಿಂದ ತಗೊಳ್ಳೋ ಮನಸ್ಸಿತ್ತು, ಬಟ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಬರೀ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಆಮೇಲೆ ಪೋಸ್ಟಲ್ಲಿ ನೋಡಿ ಸ್ಯಾಟಿಸ್ಫೈ ಮಾಡ್ಕೋತಿದ್ದೆ. ಇದನ್ನ ತಗೊಳೋದು ನನಗೆ ಲೈಕ್ ತುಂಬ ದಿನದಿಂದ ಇತ್ತು ಮನಸ್ಸಲ್ಲಿ, ಅದಕ್ಕೆ ತಗೊಂಡೆ. ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಇಲ್ಲಿವರೆಗೂ ನಿಮಗೂ ಒಳ್ಳೇದಾಗಲಿ, ಗುಡ್ ಲಕ್ ಸೈನ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದ್ರ ಜೊತೆಗೆ ಒಂದು ವುಡನ್ ಮಣೆನ ತಗೊಂಡೆ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ತಗೋ ಅಂತ, ನನ್ನ ಪ್ಲ್ಯಾನ್ ಇರಲಿಲ್ಲ. ಅದ್ರ ಜೊತೆಗೆ ಒಂದು ಪಂಚಲೋಹದ ರಾಯರ ಮೂರ್ತಿನ ತಗೊಂಡೆ. ನನ್ನ ಹತ್ರ ಇತ್ತು ಮುಂಚೆ, ಇದಕ್ಕೂ ಸ್ವಲ್ಪ ಸಣ್ಣ ಸೈಜಲ್ಲಿ. ಅದು PG ಶಿಫ್ಟ್ ಮಾಡುವಾಗ ಎಲ್ಲೋ ಮಿಸ್ಪ್ಲೇಸ್ ಆಗೋಯ್ತು, ಹಂಗಾಗಿ ಹೊಸ ರಾಯರ ಮೂರ್ತಿನ ತಗೊಂಡೆ. ಅದಕ್ಕೆ ಒಂದು ಪ್ಲೇಟ್ ಕೂಡ ತಗೊಂಡೆ. ಇದು ಎರಡೂ ಈ ರೀತಿ ಇಟ್ಟು ಪೂಜೆ ಮಾಡೋಣ ಅನ್ನೋ ಇಂಟೆನ್ಷನಲ್ಲಿ ಫ್ರೆಂಡ್ ಒಬ್ಬರು ಇದನ್ನು ಸಜೆಸ್ಟ್ ಮಾಡಿದ್ರು. ಒಂದು ಫ್ರೆಂಡ್ ಇದನ್ನು ಸಜೆಸ್ಟ್ ಮಾಡಿದ್ರು, ಇನ್ನೊಂದು ಫ್ರೆಂಡು ನಾನು ಸೆಲೆಕ್ಟ್ ಮಾಡಿದ್ದು ಎಲ್ಲದಕ್ಕೂ ಪೇ ಮಾಡಿಬಿಟ್ಟು ನಂಗೆ ಕೊಡಿಸಿದ್ರು. ಬಿಕಾಸ್ ದೇವ್ರನ್ನ ನಾವೇ ತಗೋಬಾರ್ದು, ದೇವ್ರ ಮೂರ್ತಿನ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅವ್ರು ನಂಗೆ ಕೊಡಿಸಿದ್ರು. ನೀವು ಈ ವಿಡಿಯೋ ಇಲ್ಲಿವರೆಗೂ ನೋಡ್ತಿದ್ರೆ ರಾಯರ್ ನಿಮಗೂ ಒಳ್ಳೇದು ಮಾಡಲಿ, ನಿಮ್ಮ ಜೀವನದಲ್ಲಿ ಅಂದ್ಕೊಂಡಿದ್ದೆಲ್ಲ ನಿಮಗೆ ಫಲಿಸ್ಲಿ ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ. ಹಾಗೆ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ವಿಡಿಯೋ ಆಗಲಿ, ಎಡಿಟಿಂಗ್ ಆಗಲಿ, ವಾಯ್ಸ್ ಆಗಲಿ ಏನೇ ಮಿಸ್ಟೇಕ್ಸ್ ಇದ್ದರೂ ಪ್ಲೀಸ್ ಹೊಟ್ಟೆಗೆ ಹಾಕ್ಕೊಳ್ಳಿ. ರಿಮಾರ್ಕ್ಸ್ನ ಕಮೆಂಟಲ್ಲಿ ತಿಳಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಖಂಡಿತವಾಗ್ಲೂ ಮಾಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಬಿಕಾಸ್ ನೆಕ್ಸ್ಟ್ ನಾನು ಯಾವಾಗ ವೀಡಿಯೋಸ್ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಷನಲ್ಲಿ ಗೊತ್ತಾಗುತ್ತೆ. ಹಾಗೆ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಬಯಸೋಣ. ದಯವಿಟ್ಟು ಕನ್ನಡ ಮಾತಾಡಿ, ಕಾಡನ್ನು ಉಳಿಸ್ರಿ, ಒಳ್ಳೆಯದಾಗಲಿ ಎಲ್ರಿಗೂ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.